ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಸರ್ಚಿಂಗ್ ಗೌಡ್ರು ಯೂಟ್ಯೂಬ್ ಚಾನಲ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಪೇಜ್. ಫ್ರೆಂಡ್ಸ್, ನಾವೀಗ ಎಲೆಕ್ಟ್ರಿಕ್ ಕಾರಿಂದು ಪರ್ಫಾರ್ಮೆನ್ಸ್ ಆ್ಯಂಡ್ ಬ್ಯಾಟ್ರಿ ಕೇಪಬಿಲಿಟಿ ಚೆಕ್ ಮಾಡೋಣ ಅಂದ್ಕೊಂಡಿದ್ದೀನಿ. ವರ್ನಾಡು ಮತ್ತು ಶೃಂಗೇರಿಗೆ ಹೋಗ್ಬಿಟ್ಟು ಚೆಕ್ ಮಾಡ್ಕೊಂಡು ಇದ್ರದ್ದು ಪರ್ಫಾರ್ಮೆನ್ಸು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಬಟ್ ವಿತ್ ಫ್ಯಾಮಿಲಿ, ಮಮ್ಮಿ, ಡ್ಯಾಡಿ, ಅಕ್ಕ, ಅಕ್ಕನ ಮಕ್ಕಳು ಎಲ್ಲ ಸೇರಿ ಹೋಗೋಣ ಅಂತ ಹೊರಟಿದ್ದೀವಿ. ಬನ್ನಿ ಫ್ರೆಂಡ್ಸ್. ಆದರೆ ಮಧ್ಯದಲ್ಲಿ ಪ್ಲ್ಯಾನ್ಸು ಚೇಂಜ್ ಆಯಿತು. ಶೃಂಗೇರಿ ಕಡೆ, ವರ್ನಾಡು ಕಡೆ ಸ್ವಲ್ಪ ಚಾರ್ಜಿಂಗ್ ಸ್ಟೇಷನ್ ಅವೈಲಬಿಲಿಟಿ ಕಡಿಮೆ ಇದೆ ಅಂತ. ಸೊ ಅದಕ್ಕೆ ಧರ್ಮಸ್ಥಳ ಮತ್ತು ಕುಕ್ಕೆ ನೋಡಿಕೊಂಡು ವಾಪಸ್ ಬರೋಣ ಅಂತ ಫ್ರೆಂಡ್ಸ್ ಈಗ ಚೇಂಜ್ ಮಾಡಿದ್ದೀವಿ. ಓಕೆ, ಬನ್ನಿ ಧರ್ಮಸ್ಥಳ ಮತ್ತು ಕುಕ್ಕೆ ಕಡೆ ಎಕ್ಸ್ಪ್ಲೋರ್ ಮಾಡೋಣ. ಫ್ರೆಂಡ್ಸ್, ಧರ್ಮಸ್ಥಳ ರೀಚ್ ಆಗಿದೆ ಫ್ರೆಂಡ್ಸ್. ಇಲ್ಲಿ ಈಗ ಬನ್ನಿ, ಈಗ ಬೆಳಗಿನ ಜಾವ 3:30 ಆಗಿದೆ ಫ್ರೆಂಡ್ಸ್. ಒಂದು ಸ್ವಲ್ಪ ಬೆಳಗ್ಗೆ ಜಾವ ಆಗಿರೋದ್ರಿಂದ ಸ್ವಲ್ಪ ರೆಸ್ಟ್ ಮಾಡಿ ನಿದ್ದೆಗಿದ್ದೆ ಮಾಡಿಕೊಂಡು ಆಮೇಲೆ ಒಂದು 8 ಇಲ್ಲ 7ಗೆ ದರ್ಶನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇದೇ ಎಂಟ್ರೆನ್ಸ್ ಆರ್ಚ್ ಧರ್ಮಸ್ಥಳ. ಯಾಕಂದರೆ ತಿರ್ಗಿ ನಾಳೆ ಡ್ರೈವ್ ಮಾಡೋಕ್ಕೆಲ್ಲ ಕಂಫರ್ಟ್ ಬೇಕಲ್ಲ ಫ್ರೆಂಡ್ಸ್. ಅದಕ್ಕೆ ಈಗ ಇಲ್ಲೇ ಎಲ್ಲರ ರೂಮ್ ಮಾಡಿಬಿಟ್ಟು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಫ್ರೆಂಡ್ಸ್ ದರ್ಶನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸ್ವಲ್ಪ ರೆಸ್ಟೆಲ್ಲ ಮಾಡಿಕೊಂಡು ನಿದ್ದೆಗಿದ್ದೆ ಮಾಡಿಕೊಂಡು ಫ್ರೆಂಡ್ಸ್ ಈಗ 8 ಗಂಟೆಗೆ ಎದ್ದು ಫ್ರೆಶ್ ಆಗಿ ಎಲ್ಲರೊಬ್ಬರು ಫ್ರೆಶ್ ಆಗಿದ್ದಾರೆ ಫ್ರೆಂಡ್ಸ್. ಈಗ ನಾನು ಪಂಚೆ ಶರ್ಟೆಲ್ಲ ಉಟ್ಬಿಟ್ಟು ಹೊಡ್ಕೊಂಡು ರೂಮಿಂದ ಆಚೆ ಬರ್ತಾಯಿದ್ದೀನಿ. ಆಚೆ ನೋಡಿದ್ರೆ ಹೆವಿ ಸಕ್ಕದಾಗಿ ಮಳೆ ಬರ್ತಿದೆ ಫ್ರೆಂಡ್ಸ್. ಅಲ್ಟಿಮೇಟಾಗಿ ಬರ್ತಿದೆ, ಸೂಪರಾಗಿ. ನಾನು ಅಂದ್ಕೊಂಡೆ ಮಳೆಗಿಳ ಏನೂ ಇಲ್ಲ, ಬನ್ನಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಇಲ್ಲಿ ಮಾತ್ರ ಹೆವಿ ಇಷ್ಟ ಇದೆ ಮಳೆ ಮಾತ್ರ ಫ್ರೆಂಡ್ಸ್. ಹಂಗೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಈಗ ಅಲ್ಲಿಂದ ದೇವಸ್ಥಾನದ ಆಪೋಸಿಟೇ ಕಾರ್ ಪಾರ್ಕ್ ಮಾಡಿ ದರ್ಶನ ಮಾಡೋಣ ಅಂತ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲ ಫ್ರೆಂಡ್ಸ್. ಈಗ ನೋಡಿ ಯಾರೂ ಇಲ್ಲ, ಎಲ್ಲ ಫುಲ್ಲು ಖಾಲಿ ಹೊಡಿತಿದೆ ಈ ಫ್ರೆಂಡ್ಸ್. ಬಟ್ ಇಲ್ಲಿಂದ ಮುಂದೆ ವಿಡಿಯೋ ಮಾಡೋಕ್ಕಾಗಲ್ಲ ಒಳಗಡೆ. ನೆಕ್ಸ್ಟ್ ವಿಡಿಯೋ ಪಾರ್ಟಲ್ಲಿ ಸಿಗೋಣ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.